ಅವರು ತಂದೆಯವರು ಸತ್ತಾಗ ಅಂತ್ಯ ಸಂಸ್ಕಾರವನ್ನು ಅವರೇ ಮಾಡಿದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಿದರೆ ಸದ್ಗತಿ ದೊರೆಯುವುದೇ. ಇಬ್ಬರು ಗಂಡು ಮಕ್ಕಳಿದ್ರೆ ತಂದೆಗೆ ಹಿರಿ ಮಗ, ತಾಯಿಗೆ ಕಿರಿ ಮಗ. ನಮಸ್ಕಾರ ಸ್ನೇಹಿತರೆ. ದಿವ್ಯಾ ಆಲೂರು ಅವರು ಆ್ಯಂಕರ್ ನೋಡಿರ್ತೀರ ನೀವು. ಅವ್ರದ್ದೊಂದು ವಿಡಿಯೋ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಓಡಾಡ್ತಾ ಇದೆ. ನಿನ್ನೆ ಸಂಜೆ ನನ್ನ ತಂದೆ ಆಲೂರು ನಾಗಪ್ಪ ಅವರ ಹುಟ್ಟೂರಾದ ಬಿಡದಿ ಪಕ್ಕದ ಶೆಟ್ಟಿಗೌಡನ ತೊಟ್ಟಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ನಾನೇ ನೆರವೇರಿಸಿದೆ. ತುಂಬ ಜನ ಮಾಡಬೇಡ ಅಂದರು, ಕಾರಣ ಸದ್ಗತಿ ಪ್ರಾಪ್ತಿ ಆಗಲ್ಲ ಅಂತ. ಆದರೆ ನಮ್ಮಪ್ಪ ಯಾವಾಗಲೂ ಹೇಳೋರು, ನಾನು ನನ್ನನ್ನು ನನ್ನ ಅಕ್ಕನಿಗೆ ಹೇಳ್ತಿದ್ದಿದ್ದು ಮಾತಿದ್ದು, ನಿಮ್ಮಿಬ್ಬರನ್ನ ಗಂಡು ಮಕ್ಕಳ ಥರ ನಾನು ಬೆಳೆಸ್ತಾ ಇರೋದು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ ಅಂತ. ಹಾಗಾಗಿ ನನ್ನ ಅಪ್ಪನ ಆತ್ಮಕ್ಕೆ ಖಂಡಿತ ತೃಪ್ತಿ ಸಿಗತ್ತೆ ಅಂತ ಮಾಡೋದಕ್ಕೆ ನಾನು ಮುಂದಾದೆ. ಭಾಳಷ್ಟು ಜನ ಕಸಿನ್ಸು ನಾನು ಅಂತ್ಯ ಸಂಸ್ಕಾರ ಮಾಡಿ ಆಚೆ ಬಂದಾಗ ಯಾರಿಗೆ ಗಂಡು ಮಕ್ಕಳಿಲ್ಲ ಅವ್ರು ಹೇಳಿದ್ದು, ವಿ ರಿಯಲಿ ಫೆಲ್ಟ್ ಪ್ರೌಡ್ ಆಫ್ ಯು. ನಮ್ಮ ಮಕ್ಳಿಗೂ ಕೂಡ ಹೇಳ್ತೀವಿ, ನಮ್ಮ ಲಾಸ್ಟ್ ರಿಚುವಲ್ಸ್ನ ನೀವೇ ಮಾಡಿ ಅಂತ ಹೇಳಿದಾಗ ನನಗನ್ಸಿದ್ದು, ಖಂಡಿತವಾಗ್ಲೂ ಬದಲಾವಣೆನ ನಾವು ಹುಡ್ಕೋದು ಅಥವಾ ಕಾಯ್ತಾ ಕೂರೋದಲ್ಲ, ನಾವು ಕೂಡ ಬದಲಾವಣೆಗೆ ತೆರೆದುಕೊಳ್ಬೇಕು. ನಾನೇ ಪ್ರಥಮ ಅಲ್ಲ, ಭಾಳಷ್ಟು ಜನ ಹೆಣ್ಮಕ್ಳು ಮಾಡಿದ್ದಾರೆ. ಯಾರಿಗೆ ಖುಷಿ ಆಗುತ್ತೋ ಬಿಡುತ್ತೋ, ನಮ್ಮಪ್ಪನಿಗಂತೂ ಖಂಡಿತ ಖುಷಿಯಾಗಿರುತ್ತೆ. ಅಣ್ಣ, ಐ ಮಿಸ್ ಯು. ಅವರು ತಂದೆಯವರು ಸತ್ತಾಗ ಅಂತ್ಯ ಸಂಸ್ಕಾರವನ್ನು ಅವರೇ ಮಾಡಿದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ತಂದೆ ತಾಯಿಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದರೆ ಸದ್ಗತಿ ದೊರೆಯುವುದೇ ಅನ್ನತಕ್ಕಂಥ ಪ್ರಶ್ನೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಗಂಡು ಮಕ್ಕಳೇ ಮಾಡ್ತಾಯಿದ್ರು. ಇಬ್ಬರು ಗಂಡು ಮಕ್ಕಳಿದ್ರೆ ತಂದೆಗೆ ಹಿರಿ ಮಗ, ತಾಯಿಗೆ ಕಿರಿ ಮಗ ಅಂತಕ್ಕಂಥ ಪದ್ಧತಿ. ಈಗ ಎಷ್ಟೋ ಮನೆಗಳಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ, ಅದು ಒಬ್ಬಳೇ ಮಗಳಿರ್ತಾಳೆ. ಈಗ ಅವ್ರ ತಂದೆ ತಾಯಿಗಳ ಸದ್ಗತಿ ಸಿಗೋದಿಲ್ವಾ? ಅದರ ಬಗ್ಗೆ ಇವತ್ತು ಸ್ವಲ್ಪ ಚಿಂತನೆ ಮಾಡೋಣ. ನಾವು ಬೇಕಾದಷ್ಟು ವಿಚಾರಗಳನ್ನು, ಜ್ಞಾನವನ್ನು, ಪುಸ್ತಕ ಓದಿ, ಗ್ರಂಥಗಳನ್ನು ಓದಿ, ಶಾಸ್ತ್ರಗಳನ್ನು ಓದಿ ಕಲಿಯೋದು ಅವಶ್ಯಕತೆ ಇಲ್ಲ. ನೀವು ಬದುಕಿರುವ ಕಾಲದಲ್ಲಿ ನಿಮ್ಮ ಜೀವನ ನಡೆಯುವಾಗಲೇ ಪ್ರಕೃತಿಯನ್ನು ಗಮನಿಸಿದಾಗ, ಈ ಪ್ರಕೃತಿಯ ಮೇಲೆ ನಡೆಯುವ ವಿದ್ಯಮಾನಗಳನ್ನು ಗಮನಿಸಿದಾಗ ನೀವು ಜ್ಞಾನವನ್ನು ಸಂಪಾದಿಸಬಹುದು. ನೋಡಿ, ಸತ್ತಾಗ ಒಂದು ಕೃತಜ್ಞತಾ ಭಾವ ಇರುತ್ತೆ. ಮನೆಯಲ್ಲಿ ಹಿರಿಯವರು ಸತ್ತಾಗ ಕೃತಜ್ಞತಾ ಭಾವ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ತಗೊಂಡೋಗಿ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಕೆಲವರು ಸುಡ್ತಾರೆ, ಕೆಲವರು ಮಣ್ಣಿಗೆ ಹಾಕ್ತಾರೆ, ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಕೃತಜ್ಞತಾ ಭಾವದಿಂದ ಅಲಂಕಾರ ಮಾಡಿ ತಗೊಂಡೋಗಿ ಇಡೋದು. ಅದಾದ ಮೇಲೆ ಅಲ್ಲಿ ತಗೊಂಡು ಅಲ್ಲೋಗಿ ಭೂಮಿಗೆ ಮಣ್ಣಿಗೆ ಹಾಕಿದಾಗ ಅಲ್ಲಿ ನಡೀತದಲ್ಲ ಶಾಸ್ತ್ರಗಳು, ಸುತ್ತಾಕೋದು, ಮಡಕೆ ಹೊಡೆಯೋದು, ನೀರು ಬೀಳೋದು, ಅವ್ನು ಹೊರಗಡೆ ಬರೋದು, ಆಮೇಲೆ ತಲೆ ಬೋಳ್ಸೋದು, ಆಮೇಲೆ ತಿಥಿ ಮಾಡೋದು, 11 ದಿನಕ್ಕೆ ಮಾಡಬೇಕು ಅನ್ನೋದು, ಆಮೇಲೆ ಸ್ವರ್ಗ ಬಾಗಿಲು ತೆಗೆಸೋದು, ಏನೇನೋ ಶಾಸ್ತ್ರಗಳು. ಅವೆಲ್ಲವೂ ಕಪೋಲ ಕಲ್ಪಿತ ಸೃಷ್ಟಿಗಳು, ಸುಳ್ಳು ಸೃಷ್ಟಿಗಳು. ಸತ್ತ ಮೇಲೆ ಸ್ವರ್ಗ ನರಕ ಇದೆ ಅಂತ ನಂಬ್ತಾರಲ್ಲ, ಅವ್ರು ಮಾಡತಕ್ಕಂಥ ಕಥೆಗಳು, ನಂಬಿಸಿ ಮಾಡತಕ್ಕಂಥ ವಿಧಾನಗಳು. ಸತ್ತ ಮೇಲೆ ಏನೂ ಇಲ್ಲ, ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ. ಹೆಣ್ಮಕ್ಳು ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಗಂಡು ಮಕ್ಕಳು ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ಇವೆಲ್ಲ ಸುಳ್ಳು ಸೃಷ್ಟಿಗಳು. ಹೇಗೆ? ಏನೋ ಸುಮ್ಮನೆ ಏನೋ ಎಲ್ಲ ಸುಳ್ಳು ಅಂತ ಹೇಳ್ಬಿಡೋದಲ್ಲ. ರೀಸೆಂಟಿಗೆ ತಗೊಳ್ಳಿ, ಹಳೇದು ಬೇಡವೇ ಬೇಡ. ನಮ್ಮ ದೇಶದ ಮೇಲೆ ನಡೆದಿರ್ತಕ್ಕಂಥ ಆಕ್ರಮಣಗಳು, ಯುದ್ಧಗಳು, ಲಕ್ಷಾಂತರ ಜನ ಸತ್ತಿರೋರು, ಅವರಿಗೆಲ್ಲ ಸಂಸ್ಕಾರ ಮಾಡಿರೋ ಕಥೆಗಳೆಲ್ಲ ಬೇಡ. ಕೊರೋನಾ ಬಂತಲ್ವಾ? ಕೊರೋನಾ ಬಂದಾಗ 1-2 ಸಾವಲ್ಲ, ನೂರಾರು ಸಾವಿರಾರು ಸಾವುಗಳು. ಬೆಂಗಳೂರಿನಲ್ಲೇ ಕೂಡ ನೀವು ಸುಡೋಕ್ಕೆ ಜಾಗ ಸಿಗದೆ ಸಪ್ರೇಟಾಗಿ ಒಂದು ಜಾಗ ಮಾಡಿ ಅಲ್ಲಿ ಕ್ಯೂ ನಿಂತ್ಕೊಂಡು ಅಲ್ಲಿ ಸುಟ್ಟು ಬರ್ತಾಯಿದ್ರು.
ಒಬ್ರಿಬ್ರು ಕೆಲವ್ರು ಹೋಗ್ತಾನೆ ಇರಲಿಲ್ಲ, ದೇಹನ ಕಳಿಸ್ಬಿಡ್ತಾ ಇದ್ರು. ಒಬ್ರಿಬ್ರು ದೂರದಲ್ಲಿ ಹೋಗಿ ಬರ್ತಾಯಿದ್ರು, ಮುಖನೂ ನೋಡ್ತಿರ್ಲಿಲ್ಲ. ಇದು ಸುಳ್ಳ, ಇದು ಸತ್ಯ ಘಟನೆ ತಾನೇ. ಅವರಿಗೆ 10 ದಿನದ ತಿಥಿ ಮಾಡೋಕ್ಕೆ ಗುಂಪು ಸೇರ್ತಿದ್ರ, ತಿಂಗಳು ತಿಥಿ, ವರ್ಷದ ತಿಥಿ, ಆ ತಿಥಿ ಈ ತಿಥಿ ಮಾಡ್ತಿದ್ರ? ಕೊರೋನಾ ಬಂದ ಟೈಮಲ್ಲಿ ಯೋಚನೆ ಮಾಡಿ, ಬೇರೆ ಟೈಮಲ್ಲೆಲ್ಲ ಲಕ್ಷಾಂತರ ಜನ ಸತ್ತಿದ್ದಾರೆ, ಪ್ರಪಂಚದಾದ್ಯಂತ ಸತ್ತಿದ್ದಾರೆ. ಅವರಿಗೆಲ್ಲ ಶಾಸ್ತ್ರಬದ್ಧವಾಗಿ ತಿಥಿ ಮಾಡಿ ಮಡಕೆ ಒಡೆದು ತಲೆ ಬೋಳಿಸಿ ಅವ್ರನ್ನೆಲ್ಲ ಸ್ವರ್ಗಕ್ಕೆ ಕಳಿಸಿದಾರ? ಅವ್ರಿಗೆ ಯಾರಿಗೂ ಮುಕ್ತಿ ಸಿಕ್ಕಲಿಲ್ವಾ? ಮುಕ್ತಿ ಸಿಕ್ಕಿಲ್ಲ ಅಂದರೆ ಪ್ರೇತಾತ್ಮಗಳಾಗಿ ಭೂಮಿ ಮೇಲೆ ಇರಬೇಕಾಗಿತ್ತು. ಲಕ್ಷಾಂತರ ಜನ ಸತ್ತಿರೋರು ಅವೆಲ್ಲ ಇದ್ದು ಅವರಿಗೆಲ್ಲ ಕೋಪ ಬಂದು ಯಾರು ಮೋಸ ಮಾಡ್ತಾರೋ, ಅನ್ಯಾಯ ಮಾಡ್ತಾರೋ ಈ ರಾಜಕಾರಣಿಗಳು ಅವ್ರಿಗೆಲ್ಲ ಹೋಗಿ ಕತ್ತಿ ಇಸ್ಕಿ ಸಾಯಿಸ್ಬೇಕಾಗಿತ್ತು. ಯಾವ ಕೊರೋನಾ ಟೈಮಲ್ಲಿ ಸತ್ತಂಥ ಪ್ರೇತಾತ್ಮಗಳು, ಕೆಲವು ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲದೆ ಸತ್ತಿದ್ದಾರೆ. ಅರ್ಥ ಆಯ್ತಾ? ಮನೆಗಳಲ್ಲಿ ನೋಡ್ಕೊಳ್ಳೋರು ಇಲ್ಲದೆ ಸತ್ತಿದ್ದಾರೆ. ನಿಮಗೂ ಇದಕ್ಕೆಲ್ಲ ನೋಡಿರಲ್ಲ ಘಟನೆಗಳನ್ನು. ನಮ್ಮ ಸರ್ಕಾರದಿಂದಲೇ ಅಶೋಕ್ ಅವರು ಒಂದಷ್ಟು ಅಸ್ಥಿಗಳನ್ನು ತಗೊಂಡೋಗಿ 1,000 ಜನನ 1,500 ತ್ರಿವೇಣಿ ಸಂಗಮದಲ್ಲಿ ಒಂದಷ್ಟು ಏನೋ ಪೂಜೆ ಪುನಸ್ಕಾರ ಮಾಡಿಬಿಟ್ರು. ಆ ಸಡನ್ನಾಗಿ ಅಶೋಕ್ ಒಬ್ಬೊಬ್ಬರು ಮಾಡಿದ ತಕ್ಷಣ ಅವ್ರಿಗೆ ಸದ್ಗತಿ ಸಿಕ್ಬಿಡ್ತಾ? ಇದು ಯಾಕೆ ನಿಮಗೆ ಹೇಳ್ತೀನಿ ಅಂದರೆ, ತುಂಬ ಜನ ಇಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ ನನಗೆ. ಎಷ್ಟೊಂದು ಜನ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ನಮ್ಮ ತಂದೆ ತಾಯಿಗೆ ನಾವು ಸರಿಯಾಗಿ ಸದ್ಗತಿ ಮಾಡಿಲ್ವಂತೆ, ಅದರಿಂದ ಗುರೂಜಿ ನಮಗೆ ಸಮಸ್ಯೆ ಆಗ್ತಿದೆ ಅಂತೆ, ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾಯಿದ್ರು. ಈ ಘಟನೆಯನ್ನು ನೋಡಿದಾಗ ನೆನಪಂತು. ಆಯಿತಾ? ಇನ್ನು ಕೆಲವ್ರು ಕೇಳ್ತಾರೆ, ಸತ್ತ ಮೇಲೆ 3 ತಿಂಗಳು ಮನೆ ಬಿಡಬೇಕು, ಸತ್ತ ಮೇಲೆ 6 ತಿಂಗಳು ಮನೆ ಬಿಡಬೇಕು, ಇಲ್ಲ ನಿಮ್ಗೆ ಕೆಟ್ಟದಾಗುತ್ತೆ. ಅಯ್ಯೋ, ಇವೆಲ್ಲ ಸುಳ್ಳಪ್ಪ. ನಿನಗೆ ಯಾವುದು ಇಲ್ಲಿ ಶಾಶ್ವತ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡಪ್ಪ, ನಾನು ಕಷ್ಟಪಟ್ಟು ಹಣ ಎಲ್ಲ ಕೂಡಿಟ್ಟು ಈ ಮನೆ ಕಟ್ಟಿರ್ತೀನಿ. ಉಸಿರು ನಿಂತೋದ್ರೆ, ಹಾರ್ಟ್ ಅಟ್ಯಾಕಾಗಿ ನಾನು ಸತ್ತೋದ್ರೆ, ಈ ಮನೇಲಿ ನನಗೆ ಸ್ಟೇರ್ ಕೇಸ್ ಕೆಳಗಡೆನೂ ಜಾಗ ಇಲ್ಲ. ನಮ್ಮ ಅಪ್ಪ ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ ಅಂದ್ಬಿಟ್ಟು ಸ್ಟೇರ್ ಕೇಸ್ ಕೆಳಗಡೆ ಅಲ್ಲೇ ಹಾಕ್ಬೋದಲ್ಲ, ಅಥವಾ ಬೆಡ್ರೂಮಲ್ಲಿ ಕೆಳಗಡೆ ಬೆಡ್ರೂಮಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಗ್ರಾನೈಟಾಗಿ ನಮ್ಮ ಅಪ್ಪ ಇಲ್ಲಿದ್ದಾರೆ ಅಂತ ಇರ್ಬೋದಲ್ಲ. ಇಲ್ಲ, ಉಸಿರು ನಿಂತರೆ ಅಪ್ಪ ದೆವ್ವ, ಉಸಿರಿದ್ರೆ ದೈವ ಅಲ್ವೇನ್ರಿ? ಯಾಕೆ ಹೊರಗಡೆ ಹಾಕ್ಬೇಕು? ಮನೆಯಲ್ಲೇ ಹಾಕೋದಪ್ಪ, ಕಾರ್ ಗ್ಯಾರೇಜಲ್ಲಿ ಹಾಕೋದಪ್ಪ. ಕಾರ್ ಗ್ಯಾರೇಜಲ್ಲೂ ಜಾಗ ಇಲ್ಲ, ಸ್ಟೇರ್ ಕೇಸ್ ಕೆಳಗಡೆನೂ ಜಾಗ ಇಲ್ಲ. ಸೈಟ್ ದೊಡ್ಡದಿದ್ರೆ ಪಾರ್ಕ್, ನಿಮ್ಮ ಮನೆ ಮುಂದ್ಗಡೆ ಪಾರ್ಕ್ ಮಾಡ್ಕೊಂಡಿರ್ತೀರಲ್ವ, ಉದ್ಯಾನ ಅಲ್ಲೂ ಕೂಡ ಜಾಗ ಇಲ್ಲ. ಈ ಬದುಕಿಗೆ ಬೆಲೆನೇ ಇಲ್ಲ ಉಸಿರು ನಿಂತ ಮೇಲೆ. ಅಂತರದ ಬಗ್ಗೆ ಯಾಕ್ರೀ ತಲೆ ಕೆಡ್ಸ್ಕೊಡ್ತೀರಾ ನೀವು? ಸೊ ನಾನು ಹೇಳಿದ್ನಲ್ಲ, ಸತ್ತ ಮೇಲೆ ಗೌರವದಿಂದ ಕೃತ್ಯ ತಗೊಂಡು ಹೋಗ್ತೀವಿ, ಮಣ್ಣಗಾಗ್ತೀವಿ, ಅಷ್ಟೇ ಮುಗ್ದೋಯ್ತು. ಅದರ ಮೇಲೆ ದುಃಖ ಆಗಿರುತ್ತೆ. ಬಂಧುಗಳನ್ನೆಲ್ಲ ಸೇರಿಸಿ ಅವರಿಗೆ ಸಂತೋಷಕ್ಕೆ ಊಟವನ್ನು ಕೊಡ್ತೀವಿ. ಏನು ತಿಥಿ ಊಟ ನೋಡಿ ಹೆಂಗೆ ಮಾಡ್ತಾರೆ, ಏನು ಗ್ರ್ಯಾಂಡಾಗಿ ಮಾಡ್ತಾರೆ. ತಿನ್ನಕ್ಕೆ ಮಾತ್ರ ಅಷ್ಟು ಮಾತ್ರ ಗ್ರ್ಯಾಂಡ್ ಬೇಕು. ಅದೆಲ್ಲ ಮಾಡಿ ಸಂತೋಷ ಪಡತಕ್ಕಂಥದ್ದು, ನೋವನ್ನು ಮರೆತಕ್ಕಂಥ ವಿಧಾನಗಳೇ ಅಷ್ಟೇ ಹೊರತು, ಮಣ್ಣು ಆದಮೇಲೆ ತಿಥಿ ಮಾಡಿದರೂ ಏನಾಗಲ್ಲ, 11 ದಿನಕ್ಕೆ ಏನು ಮಾಡಿದರೂ ಏನಾಗೋದಿಲ್ಲ, ತಿಂಗಳು ತಿಥಿ ಮಾಡಿದರೂ ಏನಾಗೋದಿಲ್ಲ. ಅವೆಲ್ಲ ಕಪೋಲ ಕಲ್ಪಿತ ಸುಳ್ಳು ಸೃಷ್ಟಿಗಳು. ನಾನು ಹೇಳ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ, ನೋಡಮ್ಮ, ನಾನು ದಿಢೀರಂತ ಏನಾದ್ರು ಸತ್ತೋದ್ರೆ, ಈವನ್ ಹಾರ್ಟ್ ಅಟ್ಯಾಕ್ ಏನಾದ್ರು ಆದರೆ, ಯಾಕೆ ಸ್ವಲ್ಪ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಹಾರ್ಟ್ ಅಟ್ಯಾಕ್ ಆದರೆ ತುಂಬ ಜಾಸ್ತಿ ಆದರೆ ನಾನೇ ಹೇಳ್ತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇಡ, ಪ್ರಜ್ಞೆ ಚೆನ್ನಾಗಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಮಲಗಿಸ್ಬಿಡಿ, 3 ಗಂಟೆಗೆ ಸತ್ತೋಗುತ್ತೆ, ಡೋಂಟ್ ವರಿ. ತಗೊಂಡು ಒಂದು ಫೋನ್ ಮಾಡಿ ಮೆಡಿಕಲ್ ಕಾಲೇಜ್ ಬರ್ತಾರೆ, ನನ್ನ ದೇಹ ತಗೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಎಕ್ಸ್ಪೆರಿಮೆಂಟಿಗೆ ಯೂಸ್ ಆಗುತ್ತೆ ಸಮಾಜಕ್ಕೆ ಅಷ್ಟೇ. ಯಾವ ಪೂಜೆನೂ ಇಲ್ಲ, ಅಂತ್ಯ ಸಂಸ್ಕಾರನೂ ಇಲ್ಲ, ತಿಥಿನೂ ಮಾಡೋಂಗಿಲ್ಲ. ಆಮೇಲೆ ಸ್ವಲ್ಪ ದುಡ್ಡನ್ನ ಹೆಂಗೂ ದುಡ್ಡು ಸ್ವಲ್ಪ ಇಟ್ಟಿರ್ತೀನಿ, ತಗೊಂಡೋಗ್ಬಿಟ್ಟು ಯಾವುದಾದ್ರು ಒಂದು ಒಳ್ಳೆ ಅನಾಥ ಆಶ್ರಮಕ್ಕೆ FD ಇಡಿ, ಆ ಬಡ್ಡಿನಲ್ಲಿ ಆ ಮಕ್ಕಳು ಊಟ ಮಾಡಲಿ. ನನ್ನ ಮೇಲೆ ಪ್ರೀತಿ ಗೌರವ ಇದ್ದರೆ ವರ್ಷಕ್ಕೊಂದ್ಸಾರಿ ಹೋಗಿ ಅವ್ರ ಜೊತೆಯಲ್ಲಿ ಊಟ ಮಾಡಿ, ಅವ್ರಿಗೆ ಬಟ್ಟೆ ಕೊಡಿಸಿ, ಅಷ್ಟೇ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ನನಗೆ ತಿಥಿನೂ ಬೇಕಾಗಿಲ್ಲ, ಸಂಸ್ಕಾರನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾಕೆಂದರೆ ಈ ಸೃಷ್ಟಿಯಲ್ಲಿ ನಡೀತಕ್ಕಂಥ ಸುಳ್ಳು ಸೃಷ್ಟಿಗಳನ್ನು ನೋಡಿ 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 ಬೇಸತ್ತು ಸತ್ಯದ ಅರಿವಾಗಿದೆ. ಎಲ್ಲ ದೊಂಬರಾಟಗಳು, ಎಲ್ಲ ನಾಟಕಗಳು. ಯಾರಾದರೂ ಸತ್ತ ಮೇಲೆ 3 ತಿಂಗಳು ಮನೆ ಬಿಡಿ, 6 ತಿಂಗಳು ಮನೆ ಬಿಡಿ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಗೇನೂ ಆಗಲ್ಲ. ಯಾಕೆಂದರೆ ನಮ್ಮಂಥವ್ರು ಕೋಟ್ಯಾಂತರ ಜನ ಬಂದಿದ್ದಾರೆ, ಹೋಗಿದ್ದಾರೆ. ಕೃಷ್ಣನೇ ಬಂದವನೇ, ಹೋಗಿದ್ದಾನೆ.
ರಾಮ ಬಂದಿದ್ದಾನೆ ಹೋಗಿದ್ದಾನೆ, ಜೀಸಸ್ ಅಲ್ಲ ಗುರು ಎಲ್ಲರೂ ಬಂದಿದ್ದಾರೆ ಹೋಗಿದ್ದಾರೆ. ಪ್ರಕೃತಿ ನಡೀತಾ ಇರುತ್ತೆ, ಸರ್ಕಲ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಶಾಶ್ವತ ಯಾವುದು ಅಲ್ಲ. ಸ್ವರ್ಗ ನರಕ ಸುಳ್ಳು, ಜೀವಿಗಳು ಸೃಷ್ಟಿ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಕೋಟ್ಯಾಂತರ ವರ್ಷಗಳು ಈ ಭೂಮಿ ಮೇಲೆ ಏನೇನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಏನೋ ಒಂದು 5-6 ವರ್ಷದ ಕತೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನೋಡೋದು ನೆನ್ಪಿಟ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡಿ. ಪ್ರೀತಿ, ಗೌರವ, ಕೃತಜ್ಞತೆಯಿಂದ ಹಿರಿಯವರನ್ನು ನೆನೆಸ್ಕೊಳ್ಳಿ, ಅವರು ತೋರಿದ ಮಾರ್ಗದರ್ಶನದಲ್ಲಿ ನಡೀರಿ. ಆ ಕೃತಜ್ಞತೆ ಮನಸ್ಸಿದ್ರೆ ಮನಸ್ಸು ಶಾಂತವಾಗಿರುತ್ತೆ. ಆಗ ನಾವು ಪ್ರಕೃತಿಗೆ ಗೌರವ ಕೊಟ್ಟಂಗಾಗತ್ತೆ. ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಏನು ಗೊತ್ತಾಗಿಲ್ಲ ಅಂದರೆ ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.